नमस्ते बच्चों, हिंदी वलरी तृतीय भाषा 2020 से 21 साल का 7वीं कक्षा। हम लोग आज सिकंदर और पुरूरवा इस पाठ एक एकांकी को हम आज समझ पाएंगे। आगे बच्चों, अभी पाठ 17 सिकंदर और पुरूरवा। मेरा नाम अप्पामणि NN, विद्याज्योति पाठशाला BTM लेआउट बेंगलुरु। सिकंदर और पुरूरवा ये एक ऐतिहासिक एकांकी है। इसमें पुरूराजा की वीरता, देशभक्ति एवं एकता को चित्रित किया गया है। इस पाठ से बच्चे राष्ट्र प्रेम की भावना अपना सकते हैं। ಅಂದರೆ ಈ ಒಂದು ಪಾಠ ಸಿಕಂದರ್ ಹಾಗೂ ಪುರುರಾಜ ಎಂಬುದೊಂದು ಐತಿಹಾಸಿಕ ಪ್ರಧಾನ ಕಥೆಯಾಗಿದ್ದು ಏಕಾಂಕಿ ಅಂದರೆ ನಾಟಕ ಶೈಲಿಯಲ್ಲಿದೆ. ಇದನ್ನು ಶ್ರೀಮತಿ ಸರೋಜಿನಿ ಕಪೂರ್ ಅವರ ರಚಿಸಿರೋದು. ಅರ್ಥವಾಯ್ತಾ? ಸೊ ಇದೊಂದು ಏಕಾಂಕಿ ಹಾಗೂ ಸಂಕಲಿತ ಅಂತಲೂ ಹೇಳ್ತೀವಿ. ಸಿಕಂದರ್ ಭಾರತ ದೇಶದ ಮೇಲೆ ಮುಂದಕ್ಕೆ ನಾವು ಏನೇನು ಮಾಡಿದ್ದಾರೆ ಅನ್ನೋದನ್ನು ನಾವು ನೋಡೋಣ. ಅದಕ್ಕೆ ಮುಂಚೆ ಈ ಪಾಠದಲ್ಲಿ ನಾವು ಏನು ಕಲ್ತ್ಕೊಬೇಕಂದ್ರೆ ಐತಿಹಾಸಿಕ ಈ ಒಂದು ನಮ್ಮ ಕತೆ, ಇದರಲ್ಲಿ ಪುರುರಾಜನ ವೀರತನ, ದೇಶಭಕ್ತಿ ಮತ್ತು ಒನ್ನೆಸ್, ಏಕತಾ ಅನ್ನೋದು ಹೊಂದಾಣಿಕೆಯಿಂದ ಅಂದರೆ ಒಗ್ಗಟ್ಟು, ಇದನ್ನು ಈ ಮೂರನ್ನು ದೇಶಭಕ್ತಿ, ವೀರತ್ವ ಹಾಗೂ ಏಕತೆ ಇದನ್ನೆಲ್ಲ ತುಂಬ ಚೆನ್ನಾಗಿ ಚಿತ್ರಣೆಯನ್ನು ಮಾಡಿದ್ದಾರೆ. ಮತ್ತು ಈ ಪಾಠದಲ್ಲಿ ಮಕ್ಕಳಾಗಿರ್ತಕ್ಕಂಥ ನಾವು ರಾಷ್ಟ್ರ ಪ್ರೇಮ ಇದರ ಭಾವನೆಯನ್ನು ಹೇಗೆ ನಾವು ತುಂಬಿಸ್ಕೊಬೇಕು ಅನ್ನೋದನ್ನು ಈ ಒಂದು ಕಥೆಯಲ್ಲಿ ನಾವು ತಿಳ್ಕೊತೀವಿ. ಶಬ್ದಾರ್ಥ ನೋಡುವ. ಶಿಬಿರ್ ಸೇನಾ ಕಾ ಪಡಾವ್, ಡೇರೆ ಹಾಕುವುದು, ಶಿಬಿರ ಕ್ಯಾಂಪ್ ಅಂತ ಹೇಳ್ತೀವಿ. ಶಿಬಿರ ಅಂದರೆ ಕ್ಯಾಂಪ್. ಅಭಿವಾದನ್ ನಮಸ್ಕಾರ, ಪ್ರಣಾಮ್, ನಮಸ್ಕಾರ ವಿಶಿಂಗ್, ನಮಸ್ಕಾರ ಮಾಡೋದು. ಪರಾಜಯ್ ಹಾರ್, ಮೈತ್ರಿ ದೋಸ್ತಿ, ಮಿತ್ರತ್ವ. ಅಸ್ವೀಕಾರ ತಿರಸ್ಕರಿಸುವಿಕೆ. ಅಸಂಭವ್ ಅಸಾಧ್ಯ. ನಾಮುಮ್ಕಿನ್ ಅಂದರೆ ಆಗದೇ ಇರುವಂಥದ್ದು. ವ್ಯವಹಾರ ಬರ್ತಾವ್. ಬೇಡಿಯಾ ಜಂಜೀರ್, ಹತ್ಕಡಿಯಾ, ಕೈಗೆ ಜೈಲಿನಲ್ಲಿ ಹೋದರೆ ಕೈದಿಗಳಿಗೆ ಹಾಕ್ತಾರಲ್ಲ, ಲಾಕಪ್. ಸಮ್ರಾಟ್ ಚಕ್ರವರ್ತಿ, ಕಿಂಗ್, ರಾಜ, ಚಕ್ರವರ್ತಿ. ಸದೃಢ ಸಬಲ, ಮಜಬೂತ್, ಗಟ್ಟಿಯಾಗಿ. ಯೌವನ ಯುನಾನ್ ದೇಶಕ್ಕೆ ನಿವಾಸಿ. ಯವನ ಅಂದರೆ ಯುನಾನ್ ದೇಶದ ನಿವಾಸಿ. ದಂಭಿ, ಪಾಂಕಡಿ, ಘಮಂಡಿ, ಗರ್ವ. ಜನನಿ ಮಾತಾ, ಸ್ವರ್ಗಾದಪಿ ಗರಿಯಸಿ, ಸ್ವರ್ಗಕ್ಕೆ ಶ್ರೇಷ್ಠ, ಸ್ವರ್ಗದಲ್ಲಿ ಶ್ರೇಷ್ಠ. ಅಂದರೆ ಈ ಪಾಠದಲ್ಲಿ ಕೆಲವೊಂದು ಕಠಿಣ ಪದಗಳಿದೆ, ಅದನ್ನೇ ಹೇಳ್ತಾರೆ. ಆಕ್ರಮಣ ಅಂದರೆ ಹಮ್ಲ, ಅಂದರೆ ಆಕ್ರಮಣ, ಅಟ್ಯಾಕ್ ಮಾಡೋದು. ಆದೇಶ, ಆಜ್ಞೆ, ಆರ್ಡರ್. ವಾಚಾಲ್ ಅಂದರೆ ಬಕ್ವಾಸ್ ಕರ್ನೇವಾಲ, ಟಾಕಟಿವ್ ಅಥವಾ ವಾಚಾಲಿ.
ಅಂದರೆ ಮಾತಿನಲ್ಲಿ ಚಾಲಕಿಯನ್ನು ಹೊಂದಿರೋ ವಾಚಾಲಿ ಅಂತೇಳಿ ಕರಿತೀವಿ. ಅಸಹನೀಯ ಅಂದರೆ ಜೋ ಸಹನೆ ಯೋಗ್ಯ ನಾಹೋ, ಯಾರು ಸಹಿಸಿಕೊಳ್ಳಲಾಗದು, ಅನ್ಟಾಲರಬಲ್ ಅಂತ ಹೇಳ್ತೀವಿ, ಅಸಹನೀಯ ಅಂತ ಹೇಳ್ತೀವಿ. ಅಸಂಭವ ಅಂದರೆ ನಾಮುಮ್ಕಿನ್, ಅಸಂಭವ ಅಂದರೆ ಇಂಪಾಸಿಬಲ್. ಯವನಂದರೆ ಯುನಾನ್ ದೇಶ ಕಾ ನಿವಾಸಿ, ವಿದೇಶಿಯರು ಅಥವಾ ಫಾರಿನರ್ಸು ಅಂತೇಳಿ ಕರಿತೀವಿ. ಪಿಂಜರ ಅಂತ ಹೇಳಿದರೆ ಪಿಂಜಡ ಅಂದರೆ ಪಂಜರ, ಕೇಜ್ ಅಂತೇಳಿ ಕರಿತೀವಿ. ಅವಸರ ಅಂದರೆ ಮೌಕ, ಸಮಯ ನೋಡಿ ಅಂದರೆ ಆಪರ್ಚುನಿಟಿ. ಕಾಯರ್ ಡರ್ಪೋಕ್, ಹೇಡಿ, ಕವರ್ಡ್. ಬೀರು ಬೇಡಿಯ, ಹತ್ಕಡಿಯ ಅಂದರೆ ಬೇಡಿ, ಹ್ಯಾಂಡ್ ಕ್ಯಾಫ್ ಅಂತ ಹೇಳ್ತೀವಿ. ಮುಂದಕ್ಕೆ ನೋಡೋಣ. ಟಿಪ್ಪಣಿ ನೋಡಿ. ಜನನಿ ಜನ್ಮಭೂಮಿಶ್ಚ स्वर्गादपि गरियसी, जननी और जन्मभूमि स्वर्ग से भी श्रेष्ठ हैं. जननी जन्मभूमिश्च स्वर्गादपि गरियसी, अर्थात जननी जो माता और जन्मभूमि स्वर्ग से भी बहुत श्रेष्ठ हैं. अभी नाटक शुरू हो रहा है. स्थान सिकंदर, स्थान सिकंदर की सेना का शिविर. शिविर मीन्स जो स्थान है सिकंदर की सेना, विच इज बिलोंग्स टू द कैंप. सिकंदर कैंप आर्मी was there, that is a place. यवन सेनापति, the foreigner, विदेशिया सेनापति बंदी पुरुराजा के साथ प्रवेश करता है. ಬಂಧಿತನಾಗಿರ್ತಕ್ಕಂಥ ಪುರುರಾಜನ ಜೊತೆಯಲ್ಲಿ ಅವನು ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಅರ್ಥವಾಯ್ತಾ? ಮುಂದಕ್ಕೆ ನೋಡಿ. ಸೊ ಹಿಯರ್ ಇಟ್ ಹಸ್ ಸ್ಟಾರ್ಟೆಡ್ ಲೈಕ್ ದಟ್. ಸಿಕಂದರ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದಿದ್ದಾನೆ. ಅಂಬಿರಾಜನ ಸಹಾಯದಿಂದ ಪುರುರಾಜನನ್ನು ಬಂಧಿಸಿದ್ದಾನೆ. ವೀರ ಪುರುರಾಜನನ್ನು ಸೇನಾಪತಿ ಅಂಬಿಯೊಂದಿಗೆ ಸಿಕಂದರನ ಶಿಖರಕ್ಕೆ ಕರೆತಂದಾಗ ಸೇನಾಪತಿಯೊಂದಿಗೆ ಬಂಧಿಸ್ತಾನೆ. ಹಾಗೂ ತನ್ನನ್ನು ತಾನು ಸಿಂಹನೆಂದು ಹೇಳ್ತಾನೆ. ಅದು ಹೇಗೆ ಹೇಳ್ದ ಇದರಲ್ಲಿ ನೋಡೋಣ. ಮುಂದಕ್ಕೆ ಫಸ್ಟ್ ಸೀನಲ್ಲಿ ಏನು ನಡೆಯುತ್ತೆ, ಯಾರು ಏನು ಹೇಳ್ತಾ ಇದ್ದಾರೆ. ಬಿಕಾಸ್ ದಿಸ್ ಈಸ್ ಆ್ಯನ್ ಹಿಸ್ಟಾರಿಕಲ್ ಸ್ಟೋರಿ ಬೇಸ್ಡ್ ಡ್ರಾಮಾ ರಿಟನ್ ಬೈ ಶ್ರೀಮತಿ ಸರೋಜಿನಿ ಕಪೂರ್. ಓಕೆ, ಇನ್ ದಿಸ್ ಸೀನ್ ಸಿಕಂದರ್ ಅಟ್ಯಾಕಿಂಗ್ ಇಂಡಿಯಾ ಆ್ಯಂಡ್ ಕ್ಯಾಪ್ಚರಿಂಗ್ ಪುರೂರವ ವಿತ್ ದ ಹೆಲ್ಪ್ ಆಫ್ ಅಂಬಿ ಕಿಂಗ್. Pururava, Ambi came with the army chief of Sikandar's camp. Pururava wished and introduced himself as a lion. Okay, so now let me see what happens. सेनापति, सम्राट की जय हो. सेनापति आ गया कहाँ? शिविर, सिकंदर के शिविर पर, और क्या बोला? सम्राट की जय हो, सम्राटರಿಗೆ ಜಯವಾಗಲಿ. पुरुराजा, पुरुराजा इज टेलिंग, मैं भारत वीर यवन राजा का अभिवादन करता हूँ. ನಾನು ಭಾರತದ ವೀರ ಯವನ ರಾಜ अभिवादन करता हूँ. जो सिकंदर का अहो बंदी होने पर भी अपने को वीर मानते हो पुरराजा. सिकंदर ಕೇಳ್ತಾನೆ, ನೀನು ಬಂದಿ ಆದ ಮೇಲೂ ಕೂಡ ನೀನು ವೀರನ ಪುರುರಾಜ ಅಂತ ಹೇಳಿ. ಅದಕ್ಕೆ ಪುರುರಾಜ ಹೇಳ್ತಾನೆ, यवन राजा सिंह तो सिंह ही है, चाहे वन में हो या पिंजरे में. जय या पराजय
हर स्थिति में वीर वीर ही होता है. ಈ ಪೃಥುರಾಜ ಹೇಳ್ದ. So he is telling that ये क्या कहते हैं, सिकंदर भारत ದಂಡೆತ್ತಿ ಬಂದಿದ್ದಾಗ ಏನಾಯಿತು, ಅಂಬಿರಾಜನ ಸಹಾಯದಿಂದ ಏನು ಮಾಡಿಬಿಟ್ಟ, ಪುರುರಾಜನ ಬದಲಿಸ್ಬಿಡ್ತಾನೆ. ಯಾರು? ಸಿಕಂದರ್. ವೀರ ಪುರುರಾಜನನ್ನು ಸೇನಾಪತಿ ಅಂಬಿಯೊಂದಿಗೆ ಸಿಕಂದರನ ಶಿಖರಕ್ಕೆ ಅಂದರೆ ಶಿಬಿರಕ್ಕೆ ತಂದಾಗ ಸೇನಾಪತಿ ಅಂಬಿಯೊಂದಿಗೆ ಸಿಕಂದರನ ಶಿಬಿರಕ್ಕೆ ಕರೆತಂದಾಗ ಈ ರೀತಿ ಹೇಳ್ತಾನೆ, ವಂದಿಸ್ತಾನೆ. ಹಾಗೂ ನಾನೇ ಸಿಂಹ ಅಂತ ಹೇಳ್ಕೊತಾನೆ. ಚಾಹೆ ಸಿಂಹ ತೋ ಸಿಂಹ ಹಿ ಹೇ, ಸಿಂಹ ಅಂದರೆ ಸಿಂಹನೇ, ವನದಲ್ಲಿದ್ರೂ ಸಿಂಹನೇ, ಒಂದು ಪಂಜರದಲ್ಲಿ ಹಾಕಿದ್ರು ಕೂಡ ಸಿಂಹನೇ ಅಂತ ಹೇಳ್ತಾನೆ. ನೆಕ್ಸ್ಟ್ ಅದಕ್ಕೆ ಸಿಕಂದರ್ ಏನು ಹೇಳ್ತಾನೆ ನೋಡಿ, ವ್ಯಂಗ್ಯ ಕಿ ಹಸಿ ಕೆ ಸಾಥ್ मेरी मैत्री संधि को अस्वीकार करने से तुम्हारा क्या तात्पर्य है पुरुराजा. ಅದಕ್ಕೆ ಹೇಳ್ತಾನೆ, ಆತ ಸಂಧಿ ಮಾಡಿಕೊಳ್ಳುವುದು ರಾಷ್ಟ್ರದ್ರೋಹವೆಂದು ತಿಳಿಸಿದಾಗ ಸಿಕಂದರ್ ಪ್ರಭಾವಿತನಾಗ್ತಾನೆ. ಏನು ಹೇಳ್ತಾನೆ ನೋಡಿ, मेरी मैत्री संधि को अस्वीकार करने से तुम्हारा क्या तात्पर्य हो पुरुराजा. So Pururaj will say, so Pururaja said that he himself is as a lion, and also he told that compromising is a cheating to the nation. पुरुराजा अपने राज्य की रक्षा और आत्मसम्मान की रक्षा, तुम मित्रता द्वारा भारत को तोड़कर भारत जीतने चाहते हो. And also he told that compromising is a cheating to the nation. Sikandar, influenced by his attitude, Sikandar told that Indians have enmity in each other. सिकंदर जब पुरुराजा ने ऐसे कहते हैं कि अपने राज्य की रक्षा और आत्मसम्मान की रक्षा, तुम मित्रता द्वारा भारत को तोड़कर भारत जीतना चाहते हो, सो इट इज नॉट पॉसिबल. सिकंदर इज टेलिंग, तुम्हारा वचन सत्य के विरुद्ध है, निन्न मातु सत्यದ ವಿರುದ್ಧವಾಗಿದೆ. यहाँ राजा लोग आपस में द्वेष करते हैं, इಲ್ಲಿನ ರಾಜರು ಒಬ್ಬರಿಗೊಬ್ಬರು ದ್ವೇಷಿಸ್ತಾರಲ್ಲಪ್ಪ ಅಂತ ಸಿಕಂದರ್ ಹೇಳ್ತಾನೆ. ಪುರುರಾಜ ಏನು ಹೇಳ್ತಾನೆ ಅದಕ್ಕೆ, ये आपका विचार होगा, ಇದು ನಿಮ್ಮ ವಿಚಾರ. बाहरी शक्ति का हस्तक्षेप किसी भी भारतीय के लिए असहनीय है. यवन राजा भारत की एकता सदृढ़ है. ಅದಕ್ಕೆ ಅವನು ಹೇಳ್ತಾನೆ, ಪುರರವ ಟೋಲ್ಡ್ ದಟ್ is their own thing, outsiders should not interfere in that. All Indians are the same, but there other than that क्या होता है, आगे देखिए. सिकंदर, जब सिकंदर कहते हैं मतलब मेरी भारत विजय कठिन है, पुरुराजा कठिन ही नहीं असंभव है. पुरुराजा ಹೇಳ್ತಾನೆ, ಕಷ್ಟ ಮಾತ್ರವಲ್ಲ, ಅದು ಆಗದೇ ಇರೋ ಕೆಲಸ. सिकंदर क्रोध के साथ, रे दंभी, क्या तुम नहीं जानते कि
इस समय तुम विश्व विजयी सिकंदर के सामने हो. ಕೋಪ ಬಂದ್ಬಿಡ್ತು ಸಿಕಂದರ್ಗೆ. ಎಲ್ಲ ಖೈದಿ, ಏನು ನಿನಗೆ ಈ ಸಮಯದಲ್ಲಿ ಯಾರ ಜೊತೆಯಲ್ಲಿ ನೀನು ಮಾತನಾಡ್ತಿದೆಯೇ, ಯಾರ ಮುಂದೆ ನಿಂತಿದೆಯಾ ಅಂತ ಗೊತ್ತಿದೆಯಾ? ವಿಶ್ವದ ವಿಜಯ ಪತಾಕವನ್ನು ಹೊಂದಿರತಕ್ಕಂಥ ಸಿಕಂದರ ಮುಂದೆ ನಿಂತಿರುವೆ ಅಂತ ಹೇಳ್ತಾನೆ. पुरराजा, जानता हूं किंतु सत्य तो सत्य ही है. यवन राजा, हम भारतीयों के लिए जननी जन्मभूमिश्च स्वर्गादपि गरीयसी. सत्य सत्य only, is it not? Pururava told that it is truth is a truth only. ಆದರೆ ನಾವು ಭಾರತೀಯರು ಎಂದೆಂದಿಗೂ ಒಂದೇ ಅಲ್ವಾ? ಹೊರಗಿನ ವ್ಯಕ್ತಿ ಹಸ್ತಕ್ಷೇಪ ಮಾಡಕೂಡದು ಎಂದು ಪುರು ಹೇಳ್ತಾನೆ. ವಿಶಾಲವಾದ ಈ ಭಾರತ ದೇಶದ ಧರ್ಮ ವೇಷ ಭಾಷೆ ಇರಬಹುದು, ಆದರೆ ನಾವು ಭಾರತೀಯರು ಎಂದೆಂದಿಗೂ ಒಂದೇ ಎಂಬುದನ್ನು ಕೇಳಿ ಸಿಕಂದರ್ ಭಾರತವನ್ನು ಗೆಲ್ಲುವುದಕ್ಕೆ ಕಷ್ಟ ಎಂದು ಹೇಳ್ತಿರುವಾಗ ಈ ರೀತಿಯೆಲ್ಲ ವಾಗ್ವಾದನೆ ನಡೀತಾ ಇರುತ್ತೆ. ಅದಕ್ಕೆ ಪುರುರಾಜ ಏನು ಹೇಳ್ತಾನೆ ನೋಡಿ, जानता हूँ किंतु सत्य को सत्य ही है. I know but truth is truth only. यवन राजा, हम भारतीयों के लिए जननी भूमि स्वर्गादपि गरीयसी. ನಾವು ಭಾರತ ಭೂಮಿಯನ್ನು, ನಾವು ಭಾರತೀಯರು, ನಾವು ಭಾರತೀಯರಾದಮೇಲೆ ಭಾರತದ ಭೂಮಿಯನ್ನು ಸ್ವರ್ಗದಲ್ಲಿ ಇರ್ತಕ್ಕಂತಹ ಭೂಮಿಯ ಹಾಗೆ ನಾವು ಗೌರವಿಸ್ತೀವಿ ಅಂತ ಹೇಳ್ತಾನೆ ಸಿಕಂದರ್. ಕುಚ್ ಸೋಚ್ ಕರ್ पुरुराजा, तुम हमारे बंदी हो, बोलो तुम्हारे साथ कैसा व्यवहार होना चाहिए. ಸಿಕಂದರ್ ಹೇಳ್ತಾನೆ, ಪುರುರಾಜ ಈಗ ಹೇಳು, तुम हमारे बंदी, यू आर इन आवर हैंड, बोलो नाउ टेल मी तुम्हारे साथ कैसा व्यवहार होना चाहिए. ಏನು ನಿನ್ನ ಜೊತೆ ಏನು ವ್ಯವಹಾರ ಆಗಬೇಕಾಗಿದೆ? पुरुराजा ಹೇಳ್ತಾನೆ, जो एक वीर दूसरे वीर के प्रति करता है. He said, ಒಬ್ಬ ವೀರ ಇನ್ನೊಬ್ಬ ವೀರನನ್ನು ಏನು ಮಾಡಬೇಕು? ಮೊದಲಿನಿಂದ ಏನು ಹೇಳ್ತಿದ್ದಾನೆ? क्या कह रहा है कि सिकंदर पुरराजा एक ऐतिहासिक एकांकी है, हमको मालूम है, जिसमें पुरराज की वीरता के बारे में बता रही है ना. जो यहाँ सिकंदर सब कहते हैं कि तुम हमारे बंदी हो, बोलो तुम्हारे साथ कैसे व्यवहार होना चाहिए. इसलिए पुरराज कहते हैं जो एक वीर दूसरे वीर के प्रति करता है. सिकंदर अब जो उस समय कहते हैं कि पुरुरवा के वीर भाव से हर्षित होकर, ठीक है वीर, निश्चय ही तुम वीर हो, धन्य है तुम्हारी मातृभूमि. सेनापति को देखकर सेनापति सम्राट जो सिकंदर कहते हैं, वीर पुरराजा की बेड़ियां खोल दे, वीर पुरराजा आज से हम मित्र हैं. सिकंदर पुरुराजा का आलिंगन करता है. जो ऐसे इस समय जो वीरता के बारे में बातें कहते हुए ऐसे कहा कि इस पाठ हमको यह सीख सकते हैं कि
सिकंदर और पुरुराज एक ऐतिहासिक एकांकी है जिसमें पुरुराज की वीरता और बंदी के साथ एक वीर का दूसरे वीर के समान व्यवहार करते, जो उसी समय सिकंदर से कहने का उसका साहस चित्रित किया गया है। संदर्भ: सिकंदर भारत देश पर आक्रमण करने के लिए आता है। अम्बिराज के षड्यंत्र से पुरुराज को सिकंदर बंदी बनाता है, किंतु पुरुराजा अपनी वीरता का प्रमाण देता है। सिकंदर के शिविर पर अम्बी के साथ सेनापति पुरुराज को बंदी बनाकर ले आने पर पुरुराजा सिकंदर को अभिनंदन करता है और राष्ट्र प्रेम और राष्ट्रद्रोह के बारे में बताते हैं। वह अपने को सिंह मानता है। भारतीयों को राष्ट्र प्रेम और एकता का विवरण देता है। सिकंदर आपसी फूट की बारे में पूछते पर पुरुराज कहता है कि यह आपस की विषय है, लेकिन बाहरी शक्ति का हस्तक्षेप असहनीय है। अलग अलग धर्म और अलग अलग वेशभूषण होने पर हम सब भारतीय हैं। जो भूमि है उसको भारत का है और यहाँ रहने वाले भारतीय संतान हैं। और यह भी कहता है कि भारत को जितना कठिन ही नहीं असंभव भी है। कहता है गीता का संदेश भी सुना। सिकंदर खुश होकर पूछता है कि आपके साथ किस तरह का व्यवहार किया जाए। तब पुरुराजा कहता है कि एक वीर दूसरे वीर के साथ जो सिकंदर और पुरुराज एक वीर जो उस समय कहते हैं कि सिकंदर हर्षित होकर पुरुराज की मुक्त करता है और एक हाथ से पुरु और एक हाथ से अम्बी के हाथ पकड़कर कहता है कि वीर पुरुराज, मित्र अम्बी, आज से हम समान मित्र हैं। सभी खुश होकर प्रस्थान करते हैं। ಅಂದರೆ ಈ ಪಾಠದಲ್ಲಿ ಸಿಕಂದರ್ ಮತ್ತು ಪುರುರಾಜ. ಸಿಕಂದರ್ ಭಾರತ ದೇಶದ ಮೇಲೆ ದಂಡೆತ್ತಿ ಬಂದಿದ್ದಾನೆ. ಅಂಬಿರಾಜನ ಸಹಾಯದಿಂದ ಪುರುರಾಜನನ್ನು ಬಂಧಿಸ್ತಾನೆ. ವೀರ ಪುರುರಾಜ ಏನು ಮಾಡ್ತಾನೆ, ಸೇನಾಪತಿ ಅಂಬಿಯೊಂದಿಗೆ ಸಿಕಂದರನ ಶಿಬಿರಕ್ಕೆ ಕರೆತಂದಾಗ ಸೇನಾಪತಿಯೊಂದಿಗೆ ವಂದಿಸ್ತಾನೆ ಹಾಗೂ ತನ್ನನ್ನು ತಾನು ಸಿಂಹ ಅಂತ ಹೇಳ್ಕೊತಾನೆ. ಆತ ಸಂಧಿ ಮಾಡಿಕೊಳ್ಳುವುದು ರಾಷ್ಟ್ರ ದ್ವೇಷ ಎಂದು ತಿಳಿಸಿದಾಗ ಸಿಕಂದರ್ ಪ್ರಭಾವಿತನಾಗ್ತಾನೆ. ಭಾರತೀಯರಲ್ಲಿದ್ದ ತಮ್ಮೊಳಗಿನ ಆಂತರಿಕ ದ್ವೇಷದ ಬಗ್ಗೆ ತಿಳಿಸಿದಾಗ ಅದು ಭಾರತೀಯ ಸ್ವಂತ ವಿಷಯ, ಇದರಲ್ಲಿ ಹೊರಗಿನ ವ್ಯಕ್ತಿ ಹಸ್ತಕ್ಷೇಪ ಮಾಡಕೂಡದು ಎಂದು ಪುರು ಹೇಳ್ತಾನೆ. ವಿಶಾಲವಾದ ಈ ಭಾರತ ದೇಶದಲ್ಲಿ ಧರ್ಮ, ವೇಷ, ಭಾಷೆ ಇರಬಹುದು, ಆದರೆ ನಾವೆಲ್ಲರೂ ಯಾರು? ಭಾರತೀಯರು, ಎಂದೆಂದಿಗೂ ಒಂದೇ ಎಂಬುದು ಕೇಳಿ ಸಿಕಂದರ್ ಭಾರತವನ್ನು ಗೆಲ್ಲುವುದು ಕಷ್ಟ ಅಂತ ಹೇಳಿ ತೀರ್ಮಾನ ಮಾಡ್ಕೊತಾನೆ. ಮತ್ತು ಪುರುರಾಜನ ಕಷ್ಟವಾದ ಮಾತುಗಳನ್ನು ಮತ್ತು ಅಸಾಧ್ಯ ಕೂಡ ಎಂದು ಹೇಳ್ತಾನೆ. ಏಕೆಂದರೆ ಭಾರತೀಯರು ವೀರರು ಅಷ್ಟೇ ಅಲ್ಲ, ಗೀತೆಯ ವಾಕ್ಯವನ್ನು ಪಾಲಿಸುವವರು, ಅಂದರೆ ಭಗವದ್ಗೀತೆಯ ವಾಕ್ಯವನ್ನು ಪಾಲಿಸುವವರು ಎಂಬುದಾಗಿ ಗೀತೆಯ ವಾಕ್ಯವನ್ನು ವಿವರಿಸ್ತಾನೆ. ತದನಂತರ ಆದರೆ ನಾವು ಇದನ್ನು ಕೇಳಿದ ಸಿಕಂದರ್, ಈ ವಿಷಯವನ್ನೆಲ್ಲ ಕೇಳಿರ್ತಕ್ಕಂಥ ಸಿಕಂದರ್ ಏನು ಮಾಡ್ತಾನೆ, ಪುರುರಾಜನಿಗೆ ನಿನ್ನ ಜೊತೆಗೆ ಹೇಗೆ ವ್ಯವಹರಿಸಬೇಕು ಎಂದು ಕೇಳಲು ಪುರುರಾಜ ಒಬ್ಬ ವೀರ ಮತ್ತೊಬ್ಬ ವೀರನೊಡನೆ ವ್ಯವಹರಿಸುವಂತೆ ಎಂದು ಹೇಳಿದಾಗ ಸಿಕಂದರನಿಗೆ ಬಹಳ ಸಂತೋಷವಾಗಿ ಪುರುರಾಜನನ್ನು ಬಂಧನದಿಂದ ಮುಕ್ತಗೊಳಿಸಿ ಒಂದು ಕೈಯಿಂದ ಪುರುರಾಜನನ್ನು ಮತ್ತೊಂದು ಕೈಯಿಂದ ಅಂಬಿರಾಜನನ್ನು ಹಿಡಿದು ಇಂದಿನಿಂದ ನಾವೆಲ್ಲರೂ ಮಿತ್ರರು ಎಂದು ಸಂತೋಷದಿಂದ ಒಪ್ಪಿಕೊಳ್ಳುವರು ಅಲ್ವಾ. ಆಮೇಲೆ ಮೈತ್ರಿಯ ಉತ್ಸವವನ್ನು ಆಚರಣೆ, ಫ್ರೆಂಡ್ಶಿಪ್, ಈ ಫ್ರೆಂಡ್ ಒಟ್ಟು ಸೇರಿದಾಗ ಏನಾದ್ರು ಆಚರಣೆ ಹಬ್ಬವನ್ನು ಆಚರಿಸೋದು ಅಂತ ಹೇಳಿ ಎಲ್ಲರೂ ಹೊರಡ್ತಾರೆ.
So this is happens when, and also Pururava told that this their own thing, outsiders should not interfere in that. All Indians are the same, but their language and religions are different. Sikandar tells that case conquering of India is difficult. Very next moment, Pururava told, it is not difficult, it is impossible. Sikandar asked Pururava that how to deal with him. He told that one brave man with another brave man. Sikandar was very happy and released him and puts his hand on the shoulders of Pururava and told, we are friends, we'll celebrate it. जिसके बाद क्या होता है बच्चों, सिकंदर पुरुराज का आलिंगन कर रहा हो जो फेस्टिवल, दे सेलिब्रेट फ्रेंड्स, हम मित्र हैं आज से। सो बच्चों धन्यवाद।